ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ఛానల్ గోపికా కిచెన్ పావగడ. ನಾನು ಇವತ್ತು ಪಾವಗಡ ಸ್ಟೈಲ್ చింతొక్కు చేసినాను. చింతొಕ್ಕು ಗೊಜ್ಜಿಸಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ರಾತ್ರಿ ಅನ್ನಗಾದ್ರೆ ಇದು చింతొక్కు ಗೊಜ್ಜು ಚೆನ್ನಾಗಿರುತ್ತೆ. ನಾವ್ ಯಾವಾಗ ಮೊದಲೆಲ್ಲ చింతొక్కు ಗೊಜ್ಜೆ ನಾವು ರಾತ್ರಿ ಅನ್ನಕ್ಕೆ ತಿಂತಾ ಇದ್ದಿದ್ದೆ. ಇವಾಗ ಚಿತ್ರಾನ್ನ ಮಾಡೋದು. ನಾವು ಚಿಕ್ಕ ಮಕ್ಳವಾಗ ಜಾಸ್ತಿ చింతొక్కు ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡು. ಉಪ್ಪು ಒಂದ್ 4 ಹಸಿಮೆಣಸಿನಕಾಯಿ ತಕೋಬೇಕು. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ತಕೊಳ್ಳಿ ಹಸಿಮೆಣಸಿನಕಾಯಿ. ಫಸ್ಟ್ ಹಸಿಮೆಣಸಿನಕಾಯಿ ಎಲ್ಲ ಚಿಕ್ಕದಾಗಿ ಮುರ್ಕೋಬೇಕು ಬೆಲ್ಲಲ್ಲಿ. ಆಮೇಲೆ ಬೆಳ್ಳುಳ್ಳಿ ಒಂದೊಂದೇ ನೀಟಾಗಿ ಮುರ್ಕೋಬೇಕು. ಜಾಸ್ತಿ ಮುರಿಯಕ್ ಹೋದ್ರೆ ಚಿಟ್ಕ್ ಬಿಡುತ್ತೆ ಅವು. ಎಲ್ಲ ನೀಟಾಗಿ ಕೈಯಲ್ಲಿ ಕಲಸಿದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ. ರಾತ್ರಿ ಅನ್ನಗಾದ್ರೆ ತುಂಬಾ ಟೇಸ್ಟ್ ಇರುತ್ತೆ. ನಾನ್ ಜಾಸ್ತಿ ರಾತ್ರಿ ಅನ್ನಕ್ಕೆ ಇದೇ ಗೊಜ್ಜೆ ಮಾಡೋದು. ಚಿತ್ರಾನ್ನ ಪುಳಿಯೋಗರೆಗಾದ್ರೆ ಇದು ತುಂಬಾ ಟೇಸ್ಟ್ ಇರುತ್ತೆ. ಒಂದ್ಸತಿ ನೀವು ಮಾಡಿ ಟ್ರೈ ಮಾಡ್ರಿ. ನಮ್ ಪಾವಗಡ ತಾಲೂಕಲ್ಲಿ ತುಂಬಾ ಜನ చింతొಕ್ಕೆ ಎಲ್ಲರ ಮನೆಯಲ್ಲಿ ಇದು ಮಾತ್ರ ಒಂದ್ ವರ್ಷ ಸ್ಟಾಕ್ ಇಟ್ಕೊಂತಾರೆ. ಇವಾಗ ಮಾಡಿದ್ರೆ ಒಂದ್ ವರ್ಷವರೆಗೂ ಇರುತ್ತೆ. ಅದು ಸ್ವಲ್ಪ ಆದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪುನು ಅದಕ್ಕೆ ಹಾಕಿ ನೀಟಾಗಿ ಗೊಜ್ಜು ತರ ಕೈಯಲ್ಲೇ ಇಸ್ಕಬೇಕು. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಕು. ಆ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಎಲ್ಲ ಸ್ಮೂತ್ ಆಗಿ ಬೆಂದ್ ಬೀಳುತ್ತೆ. ಆ ಸೊಪ್ಪು ಸ್ವಲ್ಪ ಮೇಲೆ ಹಾಕೊಂಡು ಬೆಲ್ಲಲ್ಲೆಲ್ಲ ಚಿವುಕಿದ್ರೆ ಸಾಕು, ಮೆತ್ತಗಾಗುತ್ತೆ. ಅದೆಲ್ಲ ಚೆನ್ನಾಗಿ ನುಣ್ಣಗಾದ್ಮೇಲೆ ಅದ್ರ ಜೊತೆಗೆ ಸ್ವಲ್ಪ చింతొక్కు ಇಸ್ಕೊಳ್ಳಿ. చింతొಕ್ಕು ಆದ್ರೆ ಚೆನ್ನಾಗಿರುತ್ತೆ. ಇದು ಒಂದು ವರ್ಷ ಆದ್ರೂ ನಾವು ವರ್ಷ ಇದೇ ಮಾಡೋದು. ನಮ್ ಕಡೆ ಈ చింతకాయ ತೊಕ್ಕು ಬಿಟ್ಟು ಬೇರೆ ಉಪ್ಪಿನಕಾಯಿ ಏನು ಜಾಸ್ತಿ ಮಾಡಕ್ ಹೋಗಲ್ಲ. ಮಾವಿನಕಾಯಿ ಬಂದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ಇವೆರಡೇ ಜಾಸ್ತಿ ಮಾಡೋದು. ಹೊಲಕ್ ಕೆಲ್ಸಕ್ಕೆ ಹೋದ್ರೆ ಡೈಲಿ ಕಂಪಲ್ಸರಿ ತಿನ್ಲೇಬೇಕು. ತಕೊಂಡ್ ಹೋಗ್ತೀವಿ ಮಧ್ಯಾಹ್ನ ಟೈಮು. ಕಡ್ಲೆಕಾಯಿ ಕೀಳೋ ಟೈಮಲ್ಲಾದ್ರೆ ಡೈಲಿ ಇದೇ ತಿಂತಾ ಇದ್ವಿ. ಮಧ್ಯಾಹ್ನ ಈ ತರ ಗೊಜ್ಜಿಸ್ಕೊಂಡ್ರೆ ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಗೂ ಚೆನ್ನಾಗಿರುತ್ತೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಇರುತ್ತೆ. ರಾತ್ರಿ ಅನ್ನಗಾದ್ರೆ ಇನ್ನ ಚೆನ್ನಾಗಿರುತ್ತೆ. ನಾನು ಇವಾಗ ಇದು ಗೊಜ್ಜು ಮಾಡ್ತಾ ಇರೋದು ರಾತ್ರಿ ಅನ್ನಗೆ. ರಾತ್ರಿ ಅನ್ನ ಜಾಸ್ತಿ ಉಳಿದಿದೆ ಅನ್ನಕ್ಕೆ. ರಾತ್ರಿ ಅನ್ನಗೆ ಇದೇ ಗೊಜ್ಜೆ ಚೆನ್ನಾಗಿರುತ್ತೆ. ಈ ಚಿತ್ರಾನ್ನ ಮಾಡೋ ಬದಲು ಒಂದ್ಸತಿ ಈ ಗೊಜ್ಜು ಇಸ್ಕೊಂಡು ಕಲ್ಸಿ ತಿನ್ನಿ ನೋಡ್ರಿ, ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಈ ಗೊಜ್ಜು ಅಂದ್ರೆ ನಮ್ಮ ಮಕ್ಕಳು ತುಂಬಾ ಇಷ್ಟ ಪಡ್ತಾರೆ. ಈ ತರ ಗೊಜ್ಜು ಮಾಡಿ ರಾತ್ರಿ ಅನ್ನಕ್ಕೆ ಕಲ್ಸ್ಕೊಟ್ರೆ ಅಷ್ಟೇ చింతకాయ ಗೊಜ್ಜು ರೆಡಿ ಆಯ್ತು. ನಮ್ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ. ನಾನ್ ಮಾಡೋ ಅಡಿಗೆ ಎಲ್ಲ ನಿಮ್ಗೆ ಬರುತ್ತೆ, ನೀವು ನೋಡ್ಬೋದು. ನೀವ್ ಈ ತರ ಎಷ್ಟ್ ಜನ చింతకాయ ಗೊಜ್ಜು ಇಸ್ಕೊಂಡ್ ತಿಂತೀರಾ? ಆ ತರ ತಿನ್ನೋರು ಯಾರಾದ್ರೂ ಇದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕಳ್ಸಿ. ನೋಡ್ರ ರಾತ್ರಿ ಅನ್ನ ಚೆನ್ನಾಗಿ ಪುಡಿ ಮಾಡ್ಕೊಬಿಟ್ಟು ಎಲ್ಲ ನೀಟಾಗಿ ಕಲಸಿದ್ರೆ ಅದು ಸೇಮ್ ಚಿತ್ರಾನ್ನ ಕಲರೇ ಬಂದ್ಬಿಡುತ್ತೆ. ಯಾಕಂದ್ರೆ చింతకాయ ತೊಕ್ಕಕ್ಕೆ ಜಾಸ್ತಿ ಅರಿಶಿನ ಮೆಂತೆ ಎಲ್ಲ ಹಾಕಿರ್ತೀವಲ್ಲ, ಅದಕ್ಕೆ ಎಲ್ಲ ಪುಡಿ ಮಾಡಿಬಿಟ್ಟು ನೀಟಾಗಿ ಕಲ್ಸ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ತುಂಬಾ ಜನ ರಾತ್ರಿ ಅನ್ನ ಹೀಗೆ ತಿಂತಾ ಇದ್ರು ಮುಂಚೆ ಎಲ್ಲ ದೊಡ್ಡವರು. ಇವಾಗೆಲ್ಲ ಚಿತ್ರಾನ್ನ ಪುಳಿಯೋಗರೆ ಮಾಡ್ತಾರೆ. ನಾವು ಚಿಕ್ಕ ಮಕ್ಳವಾಗ ನಮ್ಮಮ್ಮ ಮಾತ್ರ ರಾತ್ರಿ ಅನ್ನಗೆ ಈ చింతకాయ ತೊಕ್ಕೆ ಗೊಜ್ಜು ಮಾಡಿ ಕೊಡೋಳು. ಅವಾಗ ಚಿತ್ರಾನ್ನ ಎಲ್ಲೇ ಮಾಡ್ತಿರ್ಲಿಲ್ಲ. ಇದಕ್ಕೆ ಆಯಿಲ್ ಬೇಕಾಗಿಲ್ಲ, ಸ್ಟವ್ ಹಚ್ಚಂಗೂ ಇಲ್ಲ. ಒಂದ್ 5 ನಿಮಿಷದಲ್ಲಿ ಗೊಜ್ಜು ರೆಡಿ ಆಗುತ್ತೆ. ಕೈಯಲ್ಲಿ ಸಿಡಿದ್ರೆ ಸಾಕು ಅಷ್ಟೇ. ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಗೂನು ಸೂಪರ್ ಆಗಿರುತ್ತೆ. ಎಲ್ಲ ನೀಟಾಗಿ ಕಲ್ಸ್ಕೊಬಿಟ್ಟು ನಿಮ್ಗೆ ಉಪ್ಪು ಏನಾದ್ರೂ ಕಮ್ಮಿ ಇದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಬಿಡ್ರು ಅಷ್ಟೇ. ಅಂತ ಚೆನ್ನಾಗಿದೆಯಲ್ಲ, ಸೇಮ್ ಚಿತ್ರಾನ್ನ ಕಲರೇ ಬಂದಿದೆ ನೋಡಿ. ನೀವೇ ಇನ್ನ చింతొక్కు ಎಷ್ಟು ಜನ ತಿಂತಾ ಇರ್ತೀರಿ? ಯಾರಾದ್ರೂ ತಿನ್ನೋರಿದ್ರೆ ನನ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕಳ್ಸ್ರಿ. ಈ చింతొక్కు ಕಡ್ಲೆ ಬೀಜನು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಓಕೆ, ಬಾಯ್.